ನಮಸ್ಕಾರ ರೀ. ಇವತ್ತು ಬೇಳೆ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋದನ್ನು ತೋರಿಸ್ತಾನೆ. ಇಲ್ಲಿ ಬೇಳೆ ಸ್ವಚ್ಛಗೆ ಒಂದೆರಡು ಸಲ ತೊಳೆದಿಟ್ಕೊಂಡೀನಿ ಗ್ಯಾಸ್ ಮ್ಯಾಗಿಡನು. ಇದ್ರಾಗ ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು ಇದೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಚೆಂದಾಗಿ ಬೇಳೆ ಕುದಿಸ್ಕೊತೀನಿ ನೋಡಿರಿ. ಇದೆಲ್ಲ ಹಾಕಿದ್ದಾಗೈತಿ. ಇದನ್ನು ಒಂದು 4 ಸೀಟಿ ಹೊಡಿಸ್ಕೊಳ ನೋಡಿರಿ. ವಿಷಲ್ ಹೊಡೆದು ರೆಡಿ ಆಗೈತಿ. ಬ್ಯಾಳೆ ನುಣ್ಣಗೆ ಕುದ್ದಿರಬೇಕು. ನುಣ್ಣಗನ ಕುದ್ದೈತಿ. ಇದಕ್ಕೆ ಸ್ವಲ್ಪ ಸ್ಪೂನ್ ಹಾಕಿ ತಿರುವಾಡಿಬಿಟ್ರೆ ಆಯಿತು. ಸ್ವಲ್ಪ ಅಲ್ಲೇ ಮ್ಯಾಶ್ ಆಗಿಬಿಡ್ತೈತಿ. ಬಿಸಿ ಬಿಸಿ ಅನ್ನದ ಜೊತೆ ಒಳ್ಳೆ ಸಾಂಬಾರು. ಸೊಪ್ಪು ಹಾಕಿದ ಸಾಂಬಾರು ಭಾಳ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಹೌದು. ಇನ್ನೊಂದು ಸ್ವಲ್ಪ ಇಲ್ಲೇ ಸ್ಪೂನ್ಲೇ ಮ್ಯಾಶ್ ಮಾಡಿಬಿಡೋಣ ಸಾಕು. ಮತ್ತೆಂಥದ್ದು ಮಾಡೋದು ಬೇಡ. ಒಂದು ಕಟ್ ಪಾಲಕ್ ಸೊಪ್ಪು ಹಾಕೀನಿ, 2 ಟೊಮೆಟೊ ಹಣ್ಣು, 1 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕೀನಿ. ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಬ್ಯಾಳೆಯೊಳಗೆ ಕುದಿಸ್ಕೊಂಡೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು ಬಾಳ್ಗೆ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೋಣ. ಚಟಪಟ ಅನ್ನಲಿ. ನೋಡಿರಿ, 2 ಟೇಬಲ್ ಸ್ಪೂನ್ ಎಣ್ಣೆ ಆಲ್ರೆಡಿ ಇದ್ರಾಗ ಐತಿ. ಆ ಸೈಡ್ ಕಾಯಕ್ಕಿಟ್ಟಿದ್ದೆ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. 1 ಕಡ್ಡಿ ಕರಿಬೇವು ಹಾಕೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು. ಕರಿಬೇವು ಹಾಕೋಣ 1 ಕಡ್ಡಿ. ಒಳ್ಳೆ ಘಮ ಬರ್ತೈತಿ. ಎಲ್ಲ ಆಲ್ರೆಡಿ ಕುದ್ದು ರೆಡಿ ಆಗಿಬಿಟ್ಟೈತಿ. ಈಗಲ್ಲೇ ಒಗ್ಗರಣೆ ಹಾಕೋದಷ್ಟೇ. 2 ಹಸಿಮೆಣ್ಸಿನ್ಕಾಯಿ ಹಾಕೋಣ. ಒಣ ಖಾರ ಪುಡಿ ಹಾಕಿಲ್ಲ, ಬರೀ ಹಸಿಮೆಣ್ಸಿನ್ಕಾಯಿ. ಖಾರ ಭಾಳ ಅದಾವೆ, ಇವು 2 ಹಾಕೀನಿ. ಈ ಒಗ್ಗರಣೆನ ಕುದ್ದಂಥ ಬೇಳೆಯೊಳಗೆ ಹಾಕಿಬಿಡೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪುಡಿ ಹಾಕಿ ಕುದಿಸ್ಕೊಂಬಿಡೋಣ. ಸಣ್ಣ ಉರಿ ಇಟ್ಟು ಇದನ್ನು ಕುದಿಯಾಕಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಮನ್ಯಾಗ ಮಾಡಿದಂಥ ಸಾಂಬಾರು ಪುಡಿ ಹಾಕಿಬಿಟ್ರೆ ಇದು ಚಲೋ ಹೊತ್ನಂಗೆ ಒಂದು 2-3 ನಿಮಿಷ ಕುದ್ರೆ ರೆಡಿ ಆಗಿಬಿಡ್ತದೆ ನೋಡಿರಿ ನಮ್ಮ ಪಾಲಕ್ ಬೇಳೆ ಸಾಂಬಾರು. ಕುದ್ದಷ್ಟು ರುಚಿ ಬರ್ತದೆ ಸಾಂಬಾರು. ಚಲೋ ಹೊತ್ನಂಗೆ ಕುದಿಸ್ಬೇಕು. ಸಣ್ಣ ಉರಿ ಇಟ್ಟು ಕುದಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. 1-2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೋಣ. ಬೇಳೆ ಸಾಂಬಾರು ಅತಿ ತಳ್ಳಗಿರಬಾರ್ದು, ಅತಿ ದಪ್ಪ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸಾಂಬಾರು ಪುಡಿ ಹಾಕಿನ 1-2 ನಿಮಿಷ ಕುದಿಬಿಟ್ರೆ ಸಾಕು. ಫೈನಲಾಗಿ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡೋಣ ಅಂತ. ನೋಡಿರಿ, ಕುದ್ದಿದ್ದು ಸಾಕು. ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು ನೋಡಿರಿ. ಬೇಳೆ ಸಾಂಬಾರು ರೆಡಿ ಆಯಿತು. ಪಾಲಕ್ ಬೇಳೆ ಸಾಂಬಾರು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೇಲೆ ಸಾಂಬಾರು ಹಾಕ್ಕೊಂಡ್ಬಿಟ್ರೆ 4 ತುತ್ತು ಅನ್ನ ಜಾಸ್ತಿ ಹೋಗ್ತೈತಿ. ಏನು ಸೂಪರಾಗಿ ಬಂದೈತೆ ನೋಡಿರಿ. ಇಲ್ಲಿ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದು ಸಿಗ್ತೇನೆ ಎಲ್ಲರಿಗೂ. ನಮಸ್ಕಾರ ರೀ.